ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ತರಬೂತಾಯಿ ಮಾಡ್ತಾ ಇದ್ದೇನೆ. ನಾನು ತರಬೂತಾಯಿದು ಗಸಿ ಪ್ರೆಷರ್ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೇನೆ. ತುಂಬ ಸುಲಭದಲ್ಲಿ ದಿಢೀರಂತ ಮಾಡ್ಬೋದು. ಪ್ರೆಷರ್ ಕುಕ್ಕರಲ್ಲಿ ರಪ್ಪ ಅಂತ ಒಂದು ವಿಸಿಲಿಟ್ಟರೆ ಬೂತಾಯಿ ಈ ಥರ ಗಸಿ ಮಾಡ್ಬೋದು. ನೋಡಿ, ತುಂಬ ಟೇಸ್ಟ್ ಆಗ್ತದೆ. ತುಂಬ ಸಿಂಪಲ್ ರೆಸಿಪಿ. ಕುಕ್ಕರ್ನಲ್ಲಿ ರಪ್ಪ ಅಂತ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ತರಬೂತಾಯಿ ಸಿಕ್ಕಿದರೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಯಾವ ಥರ ಬಂದಿದೆ ನೋಡಿ. ತರಬೂತಾಯಿ ಮೀನು ತುಂಬ ಟೇಸ್ಟ್. ನೋಡಿ, ಮೊದಲಿಗೆ ಮಿಕ್ಸಿ ಜಾರಿಗೆ ನಾನು ಒಂದು 20 ಉದ್ದ ಮೆಣಸು ಅಂದರೆ ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. 20 ಮತ್ತೊಂದು 4 ಗುಂಟೂರು ಮೆಣಸು ಕೂಡ ಹಾಕ್ಕೊಂಡಿದ್ದೇನೆ. ಮತ್ತೊಂದು 10ರಿಂದ 12 ನೀರುಳ್ಳಿ, ಸಣ್ಣ ನೀರುಳ್ಳಿ ಒಂದು 10ರಿಂದ 12, ಮತ್ತೊಂದು 7-8 ಎಸಳು ಬೆಳ್ಳುಳ್ಳಿ, ಮತ್ತೊಂದು ತುಂಡು ಶುಂಠಿ, ಒಂದು ಇಂಚಿನಷ್ಟು ಶುಂಠಿ, ಕೊತ್ತಂಬರಿ ಒಂದು 1.5 ಸ್ಪೂನ್ನಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೇನೆ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ಜೀರಿಗೆ 1 ಟೀ ಸ್ಪೂನ್ನಷ್ಟು ಜೀರಿಗೆ, ಅರಿಶಿಣದ ಪುಡಿ ಸ್ವಲ್ಪ ಒಂದು 3/4 ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೇನೆ. ಮತ್ತು 1 ಸ್ಪೂನ್ನಷ್ಟು ಇದು ಪೆಪ್ಪರ್, ಮತ್ತು ಸ್ವಲ್ಪ ಒಗ್ಗರಣೆ ಸೊಪ್ಪು, ಕರಿ ಲೀವ್ಸ್ ಸ್ವಲ್ಪ ಹಾಕಬೇಕು. ಮತ್ತು 1 ಟೊಮೆಟೊ ಚಾಪ್ ಮಾಡಿದ್ದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನಾನು. ಎಲ್ಲ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು. ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ರುಬ್ಕೊಳ್ಬೇಕು. ನೋಡಿ, ಬೂತಾಯಿ ಮೀನನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನಾನು. ಚೆನ್ನಾಗಿ ಕ್ಲೀನ್ ಮಾಡಬೇಕು. ಬೂತಾಯಿ ಮೀನು ಉಂಟಲ್ಲ, ಕ್ಲೀನ್ ಮಾಡಲಿಲ್ಲದ್ರೆ ಒಂಥರ ಪುರಲ್ ಬರ್ತದೆ. ನೋಡಿ, ಅದರ ಪೌಡರ್ಸ್ ಎಲ್ಲ ಉಂಟಲ್ಲ ಚೆನ್ನಾಗಿ ತೆಗಿಬೇಕು, ಕ್ಲೀನ್ ಆಗಬೇಕು. ಒಳಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು, ಇಲ್ಲದ್ರೆ ತಿನ್ನಲಿಕ್ಕೆ ಆಗೋದಿಲ್ಲ. ಅದೊಂಥರ ಸ್ಮೆಲ್ ಬರ್ತದೆ. ನೋಡಿ, ಪೌಡರ್ಸ್ ಎಲ್ಲ ನೋಡಿ ಈ ಥರ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಪೌಡರ್ಸ್ ಎಲ್ಲ ಹೋಗುವಾಗೆ ತುಂಬ ಟೇಸ್ಟ್ ಆಗ್ತದೆ. ನೀವು ಚೆನ್ನಾಗಿ ತೊಳೆದು ಮಾಡಬೇಕು, ತುಂಬ ಟೇಸ್ಟ್ ಆಗ್ತದೆ. ನೋಡಿ, ಈಗ ಮಸಾಲನೆಲ್ಲ ನಾನು ಮೀನಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮೀನಿಗೆಲ್ಲ ಕೋಟ್ ಮಾಡಬೇಕು. ನಾನು ಹುಳಿ ಹಾಕಲಿಲ್ಲ, ಹುಣಸೆ ಹಣ್ಣು ಹಾಕಲಿಲ್ಲ, ಮತ್ತೆ ಹಾಕ್ತಿದ್ದೇನೆ. ಅಂದರೆ ಸ್ವಲ್ಪ ಕಸ ಉಂಟಂತೇಳಿ ನೀರಲ್ಲಿ ಹಾಕಿ ನಾನು ನೆನೆಸಿ ಸ್ವಲ್ಪ ಕಸ ಎಲ್ಲ ತೆಗೆದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೇನೆ ನಾನು. ಉಪ್ಪೆಲ್ಲ ನೋಡಿ ಕರೆಕ್ಟಾಗಿ ಹಾಕಿ. ಉಪ್ಪೆಲ್ಲ ಕರೆಕ್ಟಾಗಿದ್ರೇ ಟೇಸ್ಟ್ ಆಗೋದು. ಮೀನಿದು ಪದಾರ್ಥ ಯಾವುದು ಮಾಡೋದಾದರೆ ಉಪ್ಪೆಲ್ಲ ಕರೆಕ್ಟಲ್ಲಿ ಹಾಕಬೇಕು. ಉಪ್ಪು ಚಪ್ಪೆ ಆದರೆ ಮೀನು ಅಷ್ಟೊಂದು ಒಳ್ಳೆಯದಾಗೋದಿಲ್ಲ, ಮೀನಿದ ಪದಾರ್ಥ. ನೋಡಿ, ಈಗ ಹುಣಸೆ ಹಣ್ಣು ನೋಡಿ ನಾನು ಅಂದರೆ ನೆನೆಸಿ ಅದರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಮಿಕ್ಸಿಗೆ ಹಾಕ್ಬೋದು, ಕ್ಲೀನ್ ಇದ್ದರೆ ಮಿಕ್ಸಿಗೆ ಹಾಕ್ಬೋದು. ನಾನು ಬೇರೆ ಹಾಕಿದ್ದೆ. ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹುಳಿ ಹಾಕಬೇಕು. ಹುಳಿ ಸ್ವಲ್ಪ ಜಾಸ್ತಿ ಮೀನಿಗೆ, ಬೂತಾಯಿ ಬಂಗುಡೆಗೆಲ್ಲ ಉಂಟಲ್ಲ, ಹುಳಿ ಸ್ವಲ್ಪ ಜಾಸ್ತಿ ಬೇಕು. ನೋಡಿ, ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ಪ್ರೆಷರ್ ಕುಕ್ಕರ್ಗೆ. ನಾನು ಕುಕ್ಕರ್ಗೆ ತೆಂಗಿನ ಎಣ್ಣೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಮೀನಿಗೆ. ತೆಂಗಿನ ಎಣ್ಣೆನೇ ಯೂಸ್ ಮಾಡಿ. ತೆಂಗಿನ ಎಣ್ಣೆಯಲ್ಲಿ ತುಂಬ ಒಳ್ಳೆಯದಾಗ್ತದೆ. ಒಂದು ನೀರುಳ್ಳಿಯನ್ನು ಉದ್ದಕ್ಕೆ ಫೈನಾಗಿ ಚಾಪ್ ಮಾಡ್ಕೊಂಡು ಇಟ್ಟಿದ್ದೇನೆ. ನೋಡಿ, ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನಾನೊಂದು 4 ಕಾಯಿ ಮೆಣಸನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಂಡೆ. ಮತ್ತು ಸ್ವಲ್ಪ ಕರಿ ಲೀವ್ಸ್ ತುಂಬ ಚೆನ್ನಾಗಿ ಬರ್ತದೆ. ಒಗ್ಗರಣೆ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಒಗ್ಗರಣೆ ಸೊಪ್ಪು ನಿಮಗೆ ಧಾರಾಳವಾಗಿ ಹಾಕ್ಬೋದು, ಫ್ಲೇವರ್ ಚೆನ್ನಾಗಿ ಬರ್ತದೆ. ನೋಡಿ, ನೀರುಳ್ಳಿ ಎಲ್ಲ ಕೆಂಪಾಗೋ ತನಕ ಫ್ರೈ ಆಗಬೇಕು. ನೋಡಿ, ಕಲರ್ ನೋಡಿ ಈ ಥರ ಬಂದಿದೆ. ಈಗ ಮೀನನ್ನು ಹಾಕ್ತಾಯಿದ್ದೆ ನಾನು. ಬೂತಾಯಿ ಮೀನನ್ನು ಹಾಕ್ತಾಯಿದ್ದೆ. ನೋಡಿ, ಈ ಥರ ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ನೀವೊಮ್ಮೆ ಟ್ರೈ ಮಾಡಲೇಬೇಕು ಈ ಥರ ಬೂತಾಯಿ ಮೀನಿಂದ. ಬಂಗುಡೆಯಲ್ಲಿ ಕೂಡ ಮಾಡ್ಬೋದು ಇದೇ ಥರ, ತುಂಬ ಒಳ್ಳೆಯದಾಗ್ತದೆ, ಸೂಪರಾಗಿ ಬರ್ತದೆ. ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ಹಾಕಿದ್ದೇನೆ ನಾನು, ಕರೆಕ್ಟಾಗಿ ಬೇಕು. ತುಂಬ ಸೂಪರ್ ಆಗ್ತದೆ. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಬೂತಾಯಿ ಮೀನು ಅಂದರೆ ಪುರಲ್ವಾ, ಅದಕ್ಕಾಗಿ ಚೆನ್ನಾಗಿ ಅರಿಶಿನ ಹುಡಿ ಎಲ್ಲ ಹಾಕಿ ಮಾಡಬೇಕು. ನೋಡಿ, ಎಲ್ಲ ಮೀನನ್ನು ಹಾಕಿದ್ದೇನೆ ನಾನು. ಈಗ ನಾನು ಇದನ್ನು
ಮುಚ್ಚಿಡ್ತಾ ಇದ್ದೇನೆ. ಮುಚ್ಚಿಟ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು 1 ವಿಸಿಲ್ ಇಡಬೇಕು. ಫಾಸ್ಟ್ ಇಡಬೇಡಿ. ಗ್ಯಾಸ್ ಫಾಸ್ಟ್ ಇಟ್ಟರೆ ಸೀದೋಗುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ನೋಡಿ 1 ವಿಸಿಲ್ ಆಯಿತು ನೋಡಿ. 1 ವಿಸಿಲ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು 1 ವಿಸಿಲ್ ಇಡಬೇಕು. ನೋಡಿ ಈಗ ಆಗಿದೆ, ರೆಡಿ ಆಗಿದೆ ನೋಡಿ. ಎಣ್ಣೆ ಎಲ್ಲ ನೋಡಿ ಮೇಲೆ ಬಿಟ್ಕೊಂಡು ಬಂದಿದೆ. ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಕುಕ್ಕರ್ನಲ್ಲಿ ತುಂಬ ಟೇಸ್ಟ್ ಆಗ್ತದೆ. ತರುಬೂತಾಯಿ ಮೀನಿದು ಗಸಿ ಸಖತ್ತಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.